students, today we will continue the question paper exercises. Okay, next question is, what are the key features of Panchayat Raj system in India? ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಧಾನವಾದ ಲಕ್ಷಣಗಳು ಏನು? ಫಾರ್ 3 marks. ಫಸ್ಟ್ ಪಾಯಿಂಟ್, 3 tier ಸ್ಟ್ರಕ್ಚರ್ ಆಫ್ ಪಂಚಾಯತ್ ರಾಜ್. ಪಂಚಾಯತ್ ರಾಜ್ ವ್ಯವಸ್ಥೆಯ 3 ಹಂತಗಳ ಸ್ವರೂಪ ಅಂತ. 3 ಹಂತಗಳು ಯಾವುದು? ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ಡೈರೆಕ್ಟ್ ಪೀರಿಯಾಡಿಕಲ್ ಇಲೆಕ್ಷನ್ಸ್, ಕಾಲಕಾಲಕ್ಕೆ ನಡೆಯುವಂಥ ನೇರ ಚುನಾವಣೆಗಳು. ರಿಸರ್ವೇಷನ್ ಇನ್ ಇಲೆಕ್ಷನ್ಸ್, ಚುನಾವಣೆಯಲ್ಲಿ ರಿಸರ್ವೇಷನ್ಸ್, ಮೀಸಲಾತಿ. ಪ್ರಾವಿಷನ್ ಆಫ್ ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಟಿವ್ ಬಜೆಟ್ ಆಡಿಟ್ ರೆಸ್ಪಾನ್ಸಿಬಿಲಿಟೀಸ್. ಫೈನಾನ್ಷಿಯಲ್ ಮೀನ್ಸ್ ಹಣಕಾಸು, ಅಡ್ಮಿನಿಸ್ಟ್ರೇಟಿವ್ ಮೀನ್ಸ್ ಆಡಳಿತಾತ್ಮಕ, ಬಡ್ಜೆಟ್ ಅಂದರೆ ಆಯವ್ಯಯ, ಆಡಿಟ್ ಅಂದರೆ ಲೆಕ್ಕಪತ್ರ. ಈ ಎಲ್ಲ ಜವಾಬ್ದಾರಿಗಳಿಗೆ ಅವಕಾಶ ಇದೆ ಯಾವುದರಲ್ಲಿ? ಪಂಚಾಯತ್ ರಾಜ್ ಸಿಸ್ಟಮ್ನಲ್ಲಿ. ಪ್ರಾವಿಷನ್ ಫಾರ್ ಎಕ್ಸಿಕ್ಯೂಟಿವ್ ಸಪೋರ್ಟ್ ಸ್ಟಾಫ್. ಸಪೋರ್ಟ್ ಸ್ಟಾಫ್ ಅಂತಂದರೆ ಸರಕಾರಿ ನೌಕರರ ಸಹಾಯ. ಅಂದರೆ ಗ್ರಾಮ ಪಂಚಾಯತಲ್ಲಿ ಕೂಡ PDO ಇರ್ತಾರೆ ನೋಡಿ, ಅವರು ಸರಕಾರಿ ನೌಕರರು. ಅವರು ಪಂಚಾಯತ್ಗಳ ಜನರಿಂದ ಚುನಾಯಿತವಾದ ಪಂಚಾಯತ್ ಸಭೆಗೆ ಅವರು ಸಪೋರ್ಟನ್ನು ಮಾಡ್ತಾರೆ. ಅವರ ಸಪೋರ್ಟನ್ನೇ ಹೇಳುವಂಥದ್ದು ಸಪೋರ್ಟಿವ್ ಸ್ಟಾಫ್. ಸ್ಟ್ರಿಕ್ಟ್ ಪ್ರೊಸೀಜರ್ ಫಾರ್ ಡಿಸಲ್ಯೂಷನ್ ಆ್ಯಂಡ್ ಫಾರ್ಮೇಷನ್ ಆಫ್ ಪಂಚಾಯತ್ಸ್. ಪಂಚಾಯತ್ಗಳ ರಚನೆ ಮತ್ತು ಅದರ ವಿಸರ್ಜನೆಗೆ ಸಮರ್ಪಕವಾದಂತಹ ಒಂದು ಪ್ರಕ್ರಿಯೆಯನ್ನು ರೂಪಿಸಲಾಗಿದೆ. ದೀಸ್ ಆರ್ ಆಲ್ ದ ಫೀಚರ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್? ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಏನು? ಮೊನೋಪೊಲಿ ಆಫ್ ನೋಟ್ ಇಶ್ಯೂ, ಕರೆನ್ಸಿ ನೋಟನ್ನು ಮುದ್ರಿಸುವುದರಲ್ಲಿ ಅದಕ್ಕೆ ಏಕಸ್ವಾಮ್ಯವಿದೆ. ಅಂದರೆ ನಮ್ಮ ಎಲ್ಲ ರೂಪಾಯಿ ನೋಟುಗಳನ್ನು ಕೂಡ ರಿಸರ್ವ್ ಬ್ಯಾಂಕೇ ಮುದ್ರಿಸ್ತದೆ. ನೆಕ್ಸ್ಟ್, ಬ್ಯಾಂಕರ್ ಟು ದ ಗೌರ್ಮೆಂಟ್, ಸರಕಾರಕ್ಕೆ ಅದು ಬ್ಯಾಂಕ್ ಆಗಿ ಕೆಲಸವನ್ನು ಮಾಡ್ತದೆ. ಬ್ಯಾಂಕರ್ಸ್ ಬ್ಯಾಂಕ್, ಬ್ಯಾಂಕುಗಳ ಬ್ಯಾಂಕ್ ಆಗಿ ರಿಸರ್ವ್ ಬ್ಯಾಂಕ್ ಕೆಲಸ ಮಾಡ್ತದೆ. ನ್ಯಾಷನಲ್ ಕ್ಲಿಯರಿಂಗ್ ಹೌಸ್, ರಾಷ್ಟ್ರೀಯ ಕ್ಲಿಯರಿಂಗ್ ಮನೆಯಾಗಿ ಕೆಲಸವನ್ನು ಮಾಡ್ತದೆ. ನ್ಯಾಷನಲ್ ಕ್ಲಿಯರೆನ್ಸ್ ಏನು? ಅದು ಪಾಠದಲ್ಲಿ ಬಂದಿದೆ. ಕಂಟ್ರೋಲರ್ ಆಫ್ ಕ್ರೆಡಿಟ್, ಸಾಲಗಳನ್ನು ನಿಯಂತ್ರಿಸುವ ಅಂಗವಾಗಿ ಕೆಲಸವನ್ನು ಮಾಡ್ತದೆ. ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ವಿದೇಶಿ ವಿನಿಮಯಗಳ ಸಂರಕ್ಷಕನಾಗಿ ಕೆಲಸವನ್ನು ಮಾಡ್ತದೆ. ಪ್ರಮೋಷನ್ ಆಫ್ ಬ್ಯಾಂಕಿಂಗ್ ಹ್ಯಾಬಿಟ್ಸ್, ಬ್ಯಾಂಕಿಂಗ್ ಕೌಶಲಗಳನ್ನು ಅಭ್ಯುದಯಪಡಿಸುವಂತಹ ಅದರ ಬ್ಯಾಂಕಿಂಗಿನ ಬ್ಯಾಂಕುಗಳಲ್ಲಿ ನಾವು ವ್ಯವಹಾರ ಮಾಡುವಂಥ ಹವ್ಯಾಸವನ್ನು ಜಾಸ್ತಿ ಮಾಡುವಂಥ ಜವಾಬ್ದಾರಿಯನ್ನು ಹೊಂದಿದೆ. ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್. Next question is, mention the financial services provided by post offices. ಅಂಚೆ ಕಚೇರಿಗಳು ಕೊಡುವಂತಹ ಹಣಕಾಸಿನ ಸೇವೆಗಳು ಯಾವುದು? ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ಸ್, ಇಶ್ಯೂ ಆಫ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್, NSC ಅಂತ ಬರ್ತದೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಕಿಸಾನ್ ವಿಕಾಸ್ ಪತ್ರ, ಮಂತ್ಲಿ ರೆಕರಿಂಗ್ ಡೆಪಾಸಿಟ್ಸ್, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಪೆನ್ಷನ್ ಪೇಮೆಂಟ್, ಮನಿ ಟ್ರಾನ್ಸ್ಫರ್, ಪೋಸ್ಟಲ್ ಬ್ಯಾಂಕಿಂಗ್. ಇದಿಷ್ಟು ಪೋಸ್ಟ್ ಆಫೀಸ್ಗಳ ಹಣಕಾಸು ಜವಾಬ್ದಾರಿಗಳು. ನೆಕ್ಸ್ಟ್ ಕ್ವಶನ್ ಈಸ್, ಲಿಸ್ಟ್ ಔಟ್ ದ ಮೇನ್ ಫಂಕ್ಷನ್ಸ್ ಆಫ್ ಎಂಟ್ರಪ್ನೋರ್. ಎಂಟ್ರಪ್ನೋರ್ ಅಂದರೆ ಉದ್ಯಮಿ, ಉದ್ಯಮಿಯ ಪ್ರಮುಖ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಪ್ಲ್ಯಾನ್ಸ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತಂದರೆ ವ್ಯಾವಹಾರಿಕ ಚಟುವಟಿಕೆಗಳ ಯೋಜನೆಯನ್ನು ರೂಪಿಸುತ್ತಾನೆ. ಆರ್ಗನೈಸರ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾಂಗಗಳನ್ನು ಸಂಘಟಿಸುತ್ತಾನೆ. ಟೇಕ್ಸ್ ಡಿಸಿಷನ್ ಅಬೌಟ್ ಪ್ರಾಡಕ್ಟ್, ಟೆಕ್ನಾಲಜಿ, ಮಾರ್ಕೆಟಿಂಗ್, ಎಂಪ್ಲಾಯ್ಮೆಂಟ್ ಎಟ್ಸೆಟ್ರಾ.
ಉತ್ಪಾದನೆ, ತಂತ್ರಜ್ಞಾನ, ಮಾರುಕಟ್ಟೆ, ಉದ್ಯೋಗ ಮುಂತಾದವುಗಳ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಕೋಆರ್ಡಿನೇಟ್ ಥಿಂಗ್ಸ್, ವಿವಿಧ ವಿಷಯಗಳನ್ನು ಪರಸ್ಪರ ಸಹಕಾರದಿಂದ ಸಂಪರ್ಕಿಸಿ ಒಂದರ ನಡುವೆ ಒಂದನ್ನು ಸಂಯೋಜಿಸುತ್ತಾನೆ. ಇಂಟ್ರಡ್ಯೂಸಸ್ ನ್ಯೂ ಮೆಥಡ್ಸ್, ಹೊಸ ಪದ್ಧತಿಗಳನ್ನು ಜಾರಿಗೆ ತರುತ್ತಾನೆ. ಹ್ಯಾಂಡ್ಲ್ಸ್ ಬಜೆಟ್, ಆಯವ್ಯಯ ಅಂದರೆ ಖರ್ಚು ವೆಚ್ಚಗಳನ್ನು ನಿರ್ವಹಿಸುತ್ತಾನೆ. ಬ್ಯಾರ್ಸ್ ರಿಸ್ಕ್ ಅಂದರೆ ಸಂಕಷ್ಟ, ಕಠಿಣವಾದ ಸಾಧ್ಯತೆಗಳನ್ನು ಎದುರಿಸುತ್ತಾನೆ. ಗಿವ್ಸ್ ಡೈರೆಕ್ಷನ್ಸ್ ಟು ದ ಬಿಸ್ನೆಸ್ ಫಾರ್ಮ್ಸ್, ವ್ಯಾವಹಾರಿಕ ಘಟಕಕ್ಕೆ ನಿರ್ದೇಶನಗಳನ್ನು ನೀಡುತ್ತಾನೆ. ಆಲ್ ದೀಸ್ ಥಿಂಗ್ಸ್ ಆರ್ ದ ಫಂಕ್ಷನ್ಸ್ ಆಫ್ ಎಂಟ್ರಪ್ನೋರ್. ಇಷ್ಟನ್ನು ಅಭ್ಯಾಸ ಮಾಡಿ ಮುಂದಿನ ಸೋಮವಾರಕ್ಕೆ ಅಥವಾ ಮಂಗಳವಾರಕ್ಕೆ ನಾನು ನಿಮಗೆ ಎಕ್ಸಾಮನ್ನು ಕೊಡ್ತೇನೆ. ಓಕೆ, ಬಾಯ್.